ಗೌರಿ ಅವ್ರಿಗೆ ಪ್ರಪೋಸ್ ಮಾಡೋದಕ್ಕೆ ಇದೇ ಒಳ್ಳೆ ಟೈಮು. ಅಕ್ಕ ಇವಾಗೊಂದು ಹಾಡಾಡಿ. ಇಲ್ಲ, ನಾನ್ ಹಾಡಲ್ಲ. ಅದೆಲ್ಲ ಗೊತ್ತಿಲ್ಲ ಅಕ್ಕ, ನೀವು ಹಾಡ್ ಆಡ್ಲೇಬೇಕು. ನನಗ್ ಹಾಡೋದಕ್ಕಾಗೋದಿಲ್ಲ. ಗೌರಿ, ಪಾಪ ಮಕ್ಕಳು ಅಷ್ಟೊಂದು ಕೇಳ್ಕೊತಾ ಇದ್ದಾರೆ. ಒಂದು ಸಲ ಹಾಡೋದಕ್ಕೆ ಟ್ರೈ ಮಾಡಿ. ಯು ಕ್ಯಾನ್ ಆಕ್ಚುಲಿ ಡೂ ಇಟ್. ಟ್ರೈ ಮಾಡಿ ಪ್ಲೀಸ್. ಗೌರಿ, ಕಮ್ ಆನ್. ಕಮ್ ಆನ್ ಗೌರಿ, ಬಿಡಬೇಡಿ. ಯು ಕ್ಯಾನ್ ಡೂ ಇಟ್. ಟ್ರೈ ಮಾಡಿ. ಕಮ್ ಆನ್. ಪ್ಲೀಸ್ ಗೌರಿ, ಒಂದ್ ಸಲ ಟ್ರೈ ಮಾಡಿ, ಆಗುತ್ತೆ. ಹಾಡುವೆ ನಾನು, ಬೇಡೆನು ಏನು, ಕರುಣೆಯ ಸಾಗರ, ಪ್ರೀತಿಯ ಅಂಬರ, ಕೇಳದೇನು ಕೊಡುವೆ ನೀನು. ಜಟೆಯಂತೆ ಹರಡಿ ಭಕ್ತಗಣ, ಬೇಡುವೆ ಹಿಡಿದು ನಿನ್ನ ಚರಣ. ಮರಣವೇ ಇಲ್ಲದ ನವತರುಣ, ಸಂಕಟ ಹರಣ, ನಾಗಾಭರಣ, ತೋರಿಸುಬಾರು ನಿನ್ನ ಕರುಣ, ತೋರಿಸುಬಾರು ನಿನ್ನ ಕರುಣ. ಗೌರಿ, ನಾನು ಹೇಳಿಲ್ವಾ ನಿಮ್ ಕೈಲಿ ಇದಾಗತ್ತೆ ಅಂತ? ನಾನು ಹೇಳಿಲ್ವಾ? ನೋಡಿ, ಟ್ರೈ ಮಾಡದೆ ಸುಮ್ನೆ ಕೂತಿದ್ರಿ. ಟ್ರೈ ಮಾಡಿದ ತಕ್ಷಣ ಹಾಡೇ ಬಿಟ್ರಿ. ಹೌದು ಅಜಯ್ ಅವರೇ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಮತ್ತೆ ಮಕ್ಕಳಿಂದ. ನಾನ್ ಮತ್ತೆ ಹಾಡೋ ಹಾಗಾಯ್ತು. ನಾನ್ ಹಾಡ್ತಾ ಇದ್ದೀನಿ. ಗೌರಿ, ಹುಷಾರು. ಸ್ವಲ್ಪನೂ ಈ ಕಡೆ ನೋಡ್ತಾನೆ ಇಲ್ಲ ಇವರು. ಇವರಿಬ್ರು ಇನ್ನೂ ಸರಿ ಹೋಗಿಲ್ವಾ? ಇವ್ರನ್ನ ಹೀಗೆ ಬಿಟ್ರೆ ಇಬ್ರು ಮುಖ ಊದಿಸ್ಕೊಂಡೇ ಇರ್ತಾರೆ. ನಾನೇ ಏನಾದ್ರೂ ಮಾಡ್ಬೇಕು. ಗಂಗೆ, ಏನ್ ಕತೆ ನಿಮ್ಮಿಬ್ರದು? ಏನು ಇಲ್ವಲ್ಲ? ನೋಡು ಗಂಗೆ, ಗಂಡ ಹೆಂಡತಿ ಅಂದ್ರೆ ಜಗಳ ಮಾಡ್ಬೇಕು, ಅದು ಒಳ್ಳೇದೆ. ಆದ್ರೆ ಜಗಳನ ಈ ರೀತಿ ಎಳಿತಾ ಇರಬಾರ್ದು. ಎಷ್ಟೊತ್ತು ಅಂತ ನೀವಿಬ್ರು ಹೀಗೆ ಇರ್ತೀರಾ? ಅತ್ತೆ, ಅದನ್ನ ನಿಮ್ ಮಗನ್ ಕೇಳಿ. ಹೆಂಡತಿ ಮುಂದೆ ಕೂತಿದ್ರು ಹೆಂಗ್ ಮುಖ ಉದಿಸ್ಕೊಂಡ್ ಕೂತಿದ್ದಾರೆ ನೋಡಿ. ಬಾ, ಏನೋ ಇದೆಲ್ಲ. ಅಲ್ಲ, ಗಂಗೆನ್ ಮಾತಾಡ್ಸ್ಬಾರ್ದಾ? ಅವ್ರೆಲ್ ಮಾತಾಡಿಸ್ತಾರೆ? ಈ ಮನುಷ್ಯಂಗೆ ಹೆಂಡತಿ ಅಂದ್ರೆ ಪ್ರೀತಿ ಅಲ್ಲ, ಮರ್ಯಾದೆನೂ ಇಲ್ಲ. ನೋಡಮ್ಮ, ಮತ್ತೆ ಶುರು ಮಾಡ್ಬೇಡ ಅಂತ ಹೇಳು ನಿನ್ ಸೊಸೆಗೆ. ನನಗ್ ತುಂಬಾ ಕೆಲ್ಸಗಳಿದೆ. ನಾನು ನನ್ನಷ್ಟಕ್ಕೆ ಕೆಲಸ ಮಾಡ್ತಿದ್ದೀನಿ. ಹೊಸ ತರದ ರಂಪಾಟ ಮಾಡ್ಕೊಂಡು ಇಲ್ಲಿ ಜಗಳ ಆಡ್ಬೇಡ ಅಂತ ಹೇಳು. ಅತ್ತೆ, ನಾನೇನಾದ್ರೂ ಇವಾಗ ಅವ್ರ ಹತ್ರ ಮಾತಾಡದ್ನಾ? ನೀವ್ ಕೇಳಿದಕ್ಕೆ ಉತ್ತರ ಕೊಟ್ಟೆ ತಾನೆ? ಮತ್ ನಿಮ್ ಮಗ ಏನಕ್ಕೆ ಇಷ್ಟೊಂದು ಉರ್ಕೋಬೇಕು?
ಸ್ವಲ್ಪ ತಣ್ಣಗಿರಕ್ ಹೇಳಿ ನಿಮ್ ಸುಪುತ್ರಂಗೆ. ಬೇಡ ಗಂಗೆ, ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ಬೇಡ. ಅಯ್ಯೋ ಸಾಕು, ಇಬ್ರು ಸ್ವಲ್ಪ ನಿಲ್ಲಿಸ್ತೀರಾ? ನಿಮ್ಮಿಬ್ಬರ ಜಗಳನ ಬಿಡಿಸಿ ರಾಜಿ ಮಾಡೋಣ ಅಂತ ನಾನ್ ಬಂದ್ರೆ ನನ್ ಮುಂದೆನೆ ಜಗಳ ಆಡ್ತಿದ್ದೀರಾ? ಅದೇನ್ ಮಕ್ಕಳೋ. ಅಲ್ಲ, ಸಂಸಾರ ಅಂದ್ಮೇಲೆ ಚಿಕ್ಕ ಪುಟ್ಟ ಜಗಳಗಳು ಬಂದೇ ಬರುತ್ತೆ. ಅದನ್ನ ದೊಡ್ಡದ್ ಮಾಡ್ದೆ ಹೊಂದ್ಕೊಂಡು ಹೋಗೋದ್ ಬಿಟ್ಟು ಇಡೀ ದಿನ ಜಗಳ ಆಡ್ತಾ ಇರ್ತೀರಲ್ಲ. ಅಲ್ಲ, ನನ್ಗೊಂದ್ ಹೇಳಿ, ಗಾಯ ಆದಾಗ ಅದ್ರ ಮೇಲೆ ಆಯಿಂಟ್ಮೆಂಟ್ ಹಚ್ಚಿ ವಾಸಿ ಮಾಡ್ಕೋತಾರಾ, ಅಥವಾ ಗಾಯದ ಮೇಲೆ ಇನ್ನಷ್ಟು ಮೆಣಸಿನ ಪುಡಿ ಹಾಕಿ ಅದನ್ನ ಜಾಸ್ತಿ ಮಾಡ್ಕೋತಾರಾ? ಗಾಯ ಒಣಗ್ಬೇಕು, ಇಲ್ಲ ಅಂದ್ರೆ ಇಡೀ ದಿನ ನೋವ್ತಾ ಇರತ್ತೆ ಅಲ್ವಾ? ಈ ನಿಮ್ ಜಗಳನು ಹಾಗೆ, ಆದಷ್ಟು ಬೇಗ ಮುಗಿಬೇಕು. ಗಂಗೆ, ಬಾ ಇಲ್ಲಿ. ಏನತ್ತೆ? ಬಾ ನನ್ ಜೊತೆ. ಎಲ್ಲಿಗೆ? ನಾನೆಲ್ಲಿಗೂ ಬರಲ್ಲ. ಬಾ ಅಂತ ಹೇಳಿದ್ನಲ್ಲ. ಅಭಯ್ಗೆ ಒಂದ್ ಲೋಟ ಕಾಫಿ ಮಾಡ್ಕೊಡುವಂತೆ ಬಾ. ಅಯ್ಯೋ, ಅವ್ರಿಗೆ ಹೆಂಡತಿನೇ ಬೇಡ, ಇನ್ ಹೆಂಡತಿ ಮಾಡಿರೋ ಕಾಫಿ ಕುಡಿತಾರಾ? ಅಯ್ಯೋ ಬಾಮ್ಮ, ಅವ್ನ್ಗೆ ಹೆಂಡ್ತಿನೂ ಬೇಕು, ಹೆಂಡ್ತಿ ಮಾಡ್ಕೊಟ್ಟಿರೋ ಕಾಫಿನೂ ಬೇಕು. ಬಾ, ಎಲ್ಲ ಸರಿ ಹೋಗುತ್ತೆ, ಬಾ. ದೇವ್ರೆ, ಮತ್ತೆ ಹಾಡ್ತಾ ಇದ್ದೀನಿ. ನನಗೆ ಮೊದ್ಲಿನ ತರ ಹಾಡೋದಕ್ಕೆ ಧ್ವನಿ ಕೊಟ್ಟಿದ್ಯಾ. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಅಂತೂ ಮತ್ತೆ ಹಾಡಿದ್ರಿ ಅಂತ ಖುಷಿ ಆಗ್ತಿದೆ ಅಲ್ವಾ? ಹೌದು ಅಜಯ್ ಅವರೇ, ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಮತ್ತೆ ಹಾಡ್ತಾ ಇದ್ದೀನಿ. ಇದನ್ನ ನನ್ನ ಕೈಯಲ್ಲೇ ನಂಬಕ್ಕಾಗ್ತಿಲ್ಲ. ಹೌದು ಗೌರಿ, ನಿಮ್ಮಷ್ಟೇ ನಮ್ಮೆಲ್ರಿಗೂ ಖುಷಿ ಆಗ್ತಿದೆ. ನೀವು ಮತ್ತೆ ಹಾಡ್ತಿದ್ದೀರಾ ಅಂತ ಗೊತ್ತಾದ್ರೆ ವತ್ಸಲ ಆಂಟಿ, ಅಂಕಲ್ಲು, ತಾತ, ಗಂಗೆ ಇವರೆಲ್ಲ ಅದೆಷ್ಟು ಖುಷಿ ಪಡ್ತಾರೋ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ನನ್ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಇವತ್ ನಾನ್ ಹಾಡೋವರೆಗೂ ನೀವು ನನ್ನ ಹುರಿದುಂಬಿಸಿದೀರಾ. ತುಂಬಾ ಕಷ್ಟಪಟ್ಟಿದ್ದೀರಾ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆ ದೇವ್ರೆ ನಿಮ್ ರೂಪದಲ್ಲಿ ಬಂದು ನನಗ್ ಸಹಾಯ ಮಾಡ್ತಿದ್ದಾನೇನೋ ಅನಿಸ್ತಿದೆ. ಗೌರಿ, ಇಟ್ಸ್ ಓಕೆ, ಹಾಗೆಲ್ಲ ಹೇಳ್ಬೇಡಿ. ಅಯ್ಯೋ, ಏನಾಯ್ತು? ಅದು ಗೌರಿ,